ನಿಜವಾಗ್ಲೂ 1 hour 2 hours ಎಲ್ಲ ಮೇಕಪ್ ಮಾಡಕ್ ನೆಸೆಸಿಟಿ ಇದೆಯಾ? ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್ ನಾನು ನಿಜವಾಗ್ಲೂ ಇವತ್ತು 40 ಮಿನಿಟ್ಸ್ಗಿಂತ ಜಾಸ್ತಿ ಮೇಕಪ್ ಸ್ಯಾರಿ ಹೇರ್ ಸ್ಟೈಲ್ ಯಾವತ್ತೂ ಮಾಡೇ ಇಲ್ಲ. ಸೊ ಮಿನಿಮಲ್ ಪ್ರಾಡಕ್ಟಲ್ಲಿ ಮಿನಿಮಮ್ ಟೈಮಲ್ಲಿ ನಾವು ಎಷ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಕೊಡ್ಬೋದು ಅಷ್ಟು ಕೊಟ್ಟಾಗ ಮಾತ್ರನೇ ಒಂದು ಬ್ರೈಡಲ್ ಸಕ್ಸಸ್ ಆಗೋದು. ಅಂದರೆ ಒಂದು ಶಿಲೆಗೆ ಇಷ್ಟು ಹೊಳಪನ್ನು ಬರ್ಸೋದಕ್ಕೆ ಸಾಧ್ಯ ಆದರೆ ಅದಷ್ಟನ್ನು ನಾವು ಹಚ್ಕೊಂಡೋಗಲು ನಮಗೂ ಅದು ಚೆನ್ನಾಗಿ ಆಗುತ್ತೆ ಅನ್ನೋ ವಿದ್ಯೆ ಅವ್ರಿಗೆ ಆವಾಗಲೇ ಗೊತ್ತಿತ್ತು. ಕೆಮಿಕಲಲ್ಲಿ ಬರೋ ರಿಸಲ್ಟ್ಗಿಂತ ಡಬಲ್ ದ ರಿಸಲ್ಟ್ ನಾವು ಆಯುರ್ವೇದದಲ್ಲೇ ತರ್ಬೋದು. ಬಟ್ ಒಂದು ಫಾರ್ಮುಲಾ ತಿಳ್ಕೊಳ್ಬೇಕು. ಯಾವ ಮೆಟಲ್ಲು ನಮ್ಮ ಬಾಡಿ ಒಳಗಡೆ ಪೆನಿಟ್ರೇಟ್ ಆಗೋದೇ ಇಲ್ಲ. ಕೆಮಿಕಲ್ ಒಂದು ಸ್ವಲ್ಪ ದಿವಸಕ್ಕೆ 20-30 ಡೇಸ್ಗೆ ನಿಮಗೆ ರಿಸಲ್ಟ್ ಕೊಟ್ಟಂಗೆ ಅನಿಸುತ್ತೆ. ಬಟ್ ಲೇಟ್ರ್ ಆನ್ ಅದು ಅಡ್ವರ್ಸ್ ಆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ 5 ಸ್ಟೆಪ್ಸು 2000 ವರ್ಷಗಳ ಹಿಂದೆನೇ ಇತ್ತು. ಅಂಡ್ ಇನ್ನೊಂದು ಜನಕ್ಕೆ ಈ ಒಂದು ಇರಿಟೇಷನ್ ಆಗೋದು ಎಲ್ಲಿ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ. ಯಾಕಂದ್ರೆ ಈಗ ಮದುವೆಗಳಲ್ಲಿ ಮೇಕಪ್ ಆರ್ಟಿಸ್ಟ್ಗಳು ಮುಂಚೆನೆ ಹೇಳ್ಬಿಟ್ಟಿರ್ತಾರೆ 2 hour ಟೈಮ್ ನಮಗೆ ಬೇಕೇ ಬೇಕು, ಮಿನಿಮಮ್ ಅಂತೂ ಬೇಕೇ ಬೇಕು ನಮಗೆ 1 hour 2 hours ಅಂತ ಟೈಮ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ನಿಜವಾಗ್ಲೂ 1 hour 2 hours ಎಲ್ಲ ಮೇಕಪ್ ಮಾಡಕ್ ನೆಸೆಸಿಟಿ ಇದೆಯಾ? ಬೀಯಿಂಗ್ ಅ ಮೇಕಪ್ ಆರ್ಟಿಸ್ಟ್ ನಾನು ನಿಜವಾಗ್ಲೂ ಇವತ್ತು 40 ಮಿನಿಟ್ಸ್ಗಿಂತ ಜಾಸ್ತಿ ಮೇಕಪ್ ಸ್ಯಾರಿ ಹೇರ್ ಸ್ಟೈಲ್ ಯಾವತ್ತೂ ಮಾಡೇ ಇಲ್ಲ. ಬಿಕಾಸ್ ನಾನು ಸ್ವಲ್ಪ ಪ್ರೋ ಮೇಕಪ್ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ. ಅವರು 20 minutes 30 minutes ಎಲ್ಲ ಮುಗಿಸೇ ಬಿಟ್ಟಿರ್ತಾರೆ. ಬಟ್ ಬಿಗಿನರ್ಸ್ ಗಳಿಗೆ ಪ್ರಾಬಬ್ಲಿ 1 hour 2 hours ಬೇಕಾಗುತ್ತೆ. ಬಟ್ ಅಷ್ಟು ಅವಶ್ಯಕತೆ ಇದೆಯಾ ಅಂತ ನಾನು ಹೇಳೋದು. ಇವಾಗ ಟೈಮ್ ಕಿಲ್ಲಿಂಗ್ ಇಸ್ ಅಫೆನ್ಸ್. ಅರ್ಥ ಆಯ್ತಾ? ಅದ್ರಲ್ಲೂ ಬ್ರೈಡಲ್ ಮೇಕಪ್ ಅಂದಾಗ ಶಾಸ್ತ್ರಗಳಿಗೆ ನಾವು ಪ್ರಿಯಾರಿಟಿ ಕೊಡಬೇಕು, ಮೇಕಪ್ಗಲ್ಲ. ಶಾಸ್ತ್ರ ಆನ್ ಟೈಮ್ ಆಗ್ಬೇಕು. ಮುಹೂರ್ತದಲ್ಲೇ ತಾಳಿ ಕಟ್ಬೇಕು ಹೊರತು ಮೇಕಪ್ಗೋಸ್ಕರ 1 hour ಲೇಟ್ ಆಗಿ ಕಟ್ತೀನಿ ಅಂತಂದ್ರೆ ಅದಾಗಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಇಷ್ಟೊಂದು ಮದ್ವೆಗಳಲ್ಲಿ ಜಗಳಗಳೇ ಆಗ್ಬಿಟ್ಟು. ಹೌದು. ಸೊ ಆ ವೆರಿ ಇಂಪಾರ್ಟೆಂಟ್ ಡೇ ಅಲ್ಲಿ ನಾವು ನನಗೋಸ್ಕರ 3 hours ಬಿಟ್ಬಿಡಿ, ನಾನು ರೂಮ್ ಲಾಕ್ ಹಾಕೊಂಡ್ಬಿಡ್ತೀನಿ, ಹುಡುಗಿನ ಆಚೆ ಕಳ್ಸಲ್ಲ, ಈ ತರ ಓವರ್ ರೂಲ್ ಮಾಡಬಾರ್ದು. ಸೊ ಇಟ್ಸ್ ಅಪ್ ಟು ದೆಮ್. ನಾನಂತೂ ಆ ಥರ ಮಾಡೋದಿಲ್ಲ. ಕೆಲವರು ಅವ್ರವ್ರದ್ದು ವಿಷಯಕ್ಕೆ ನಾನು ಪರ್ಸನಲ್ ಆಗಿ ಸಜೆಷನ್ ಕೊಡೋದಕ್ಕೆ ಇಷ್ಟ ಆಗಲ್ಲ. ಬಟ್ ಹೇಗೆ ಅಂತಂದ್ರೆ ನಾವು ಮೇಕಪ್ ಆರ್ಟಿಸ್ಟ್ಗಳು, ನಾನು ಎಸ್ಟಾಬ್ಲಿಷ್ ಮೇಕಪ್ ಆರ್ಟಿಸ್ಟ್ ಆಗ್ತಿದ್ದೀನಿ, ಒಬ್ರು ಬ್ರೈಡಿಂದ ನಾನು ಅಷ್ಟು ಅಮೌಂಟನ್ನು ತಗೋತಾ ಇದ್ದೀನಿ ಅಂದಮೇಲೆ ನಾನು ಅಷ್ಟು ಪ್ರಾಕ್ಟೀಸ್ ಮಾಡಿರಬೇಕು. ಅಂದರೆ ವಿತಿನ್ 20 minutes ಐ ಶುಡ್ ಗೆಟ್, ಅಂದರೆ ಎಲ್ಲ ಮೇಕಪ್ ಸ್ಯಾರಿ ಹೇರ್ ಸ್ಟೈಲ್ ಮಾಡಿ ಅವ್ರನ್ನ ಆಚೆ ಕಳಿಸೋಷ್ಟು ನನ್ನ ಕೆಪಾಸಿಟಿ ಇದ್ರೆ ಮಾತ್ರ ಬ್ರೈಡಲ್ ಆರ್ಡರ್ ತಗೋಬೇಕು. ನನಗೆ 3 hours ಕೊಡಿ, ನನಗೆ ಕಂಫರ್ಟ್ ಝೋನಲ್ಲಿ ನಾನು ನಿಧಾನ ಕೆಲಸ ಮಾಡ್ತೀನಿ ಅಂತಂದ್ರೆ ಆ ಫೀಲ್ಡ್ಗೆ ಬರಬಾರ್ದು ಫಸ್ಟ್ ಆಫ್ ಆಲ್. ಯಾಕಂದ್ರೆ ಟೈಮ್ ಕಿಲ್ ಮಾಡೋದಕ್ಕೆ ಯಾರಿಗೂ ರೈಟ್ಸ್ ಇರೋದಿಲ್ಲ, ಆಯ್ತಾ? ಆಮೇಲೆ ಅಷ್ಟು ಫಾಸ್ಟ್ ಆಗಿರಬೇಕು. ನಾನು ಹೇಳಿದ್ನಲ್ಲ, ಸ್ಕಿನ್ ಪ್ರೆಪಿಂಗ್ ಅದೇನು ಪ್ರೋಸೆಸ್ ಇರುತ್ತೆ, ಇವ್ರಿಗೇನು ಮಾಡಬೇಕು ಅನ್ನೋ ನಾಲೆಜ್ ಕರೆಕ್ಟ್ ಆಗಿದ್ರೆ ಅಷ್ಟೊಂದು ಟೈಮ್ ಹಿಡಿಯೋದೇ ಇಲ್ಲ. ಪ್ರಾಪರ್ ನಾಲೆಜ್ ಆಫ್ ಪ್ರಾಡಕ್ಟ್, ಸ್ಕಿನ್ ಬಗ್ಗೆ ಗೊತ್ತಿದ್ರೆ, ನಿಮ್ದು ಈ ಸ್ಕಿನ್ ಇದೆಯಾ, ಇದಕ್ಕೆ ಇದಿದೆ, ಪ್ರಾಡಕ್ಟ್ನೇ ಹಾಕೋದು ಅಂತ ಫಸ್ಟೇ ಡಿಸೈಡ್ ಮಾಡಿ ಕಿಟ್ಟಲ್ಲಿ ನಾವು ಅರೇಂಜ್ ಮಾಡಿಬಿಟ್ಟಿರ್ತೀವಿ. ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಅಂತ. ಅಲ್ಲಿ ಕನ್ಫ್ಯೂಷನ್ ಇರಬಾರ್ದು. ಬಾಕ್ಸ್ ಓಪನ್ ಅಂದ ತಕ್ಷಣ 1 2 3 ಹಾಗೆ ನಾವು ಅಷ್ಟು ಆರ್ಗನೈಸ್ ಆಗಿ ತೊಗೊಂಡು ಹೋಗಿದ್ರೆ ಹುಡುಕೋದು, ಆ ಬರೀ ಬ್ರಷ್ಗಳಲ್ಲಿ ಆಟ ಆಡೋದಕ್ಕೆ ಟೈಮ್ ತೊಗೊಳ್ತಾ ಇರ್ತಾರೆ. ದಟ್ ಈಸ್ ಆ್ಯಕ್ಚುಲಿ ರಾಂಗ್. ಅಂದರೆ ಐ ಶ್ಯಾಡೋಗೆ 3 types ಆಫ್ ಬ್ರಷ್, ಒಂದು ಅಪ್ಲಿಕೇಶನ್ಗೆ ಒಂದು ಬ್ರಷ್. ಈ ಬ್ರಷ್ ನಾವು ಬ್ರಷದಲ್ಲಿ ಜಂಬಲ್ ಆಡ್ಕೊಂಡೇ ಕುತ್ಕೊಂಡಿರ್ತೀವಿ ಅಷ್ಟೇ ಹೊರತು ಇಲ್ಲಿ ಪ್ರೊಡಕ್ಟಿವಿಟಿ ಅಂದರೆ ನನ್ನ ಎಂಡ್ ರಿಸಲ್ಟ್ ಏನು ಕೊಡ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆಚೆ ಜನ ಕಾಯ್ತಾ ಇರ್ತಾರೆ, ನಾನು ಇನ್ನೂ ಬ್ರಷಲ್ಲಿ ಆಟ ಆಡ್ತಿದ್ದೀನಿ, ಇವ್ರಿಗೆ ಇನ್ನೂ ಔಟ್ಪುಟ್ ಕೊಟ್ಟಿಲ್ಲ ಅಂತ ನಾವು ರೀಸನ್ಸ್ ಹೇಳೋಕ್ಕಾಗಲ್ಲ. ಸೊ ಮಿನಿಮಲ್ ಪ್ರಾಡಕ್ಟಲ್ಲಿ ಮಿನಿಮಮ್ ಟೈಮಲ್ಲಿ ನಾವು ಎಷ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಕೊಡ್ಬೋದು ಅಷ್ಟು ಕೊಟ್ಟಾಗ ಮಾತ್ರನೇ ಒಂದು ಬ್ರೈಡಲ್ ಸಕ್ಸಸ್ ಆಗೋದು. ಸೊ ಸ್ಯಾರಿ ಡ್ರೇಪಿಂಗಿಂದನೂ ಅಷ್ಟೇ. ಫಸ್ಟ್ ಸ್ಟೆಪ್ ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡಿ ಇಟ್ಕೊಂಡು ರೆಡಿ ಇದ್ದರೆ ವಿತಿನ್ 3 minutes ನಾನು ಸ್ಯಾರಿ ಡ್ರೇಪ್ ಮಾಡಿಬಿಡ್ತೀನಿ, ಪಿಕ್ಚರ್ ಪರ್ಫೆಕ್ಟಾಗಿ ಸ್ಯಾರಿ ಡ್ರೇಪ್. ಸೊ ಇದಕ್ಕೆಲ್ಲ ನಾವು ಅಂದರೆ ಯುದ್ಧಕಾಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು. ಸೊ ಫಸ್ಟೇ ನಾವು ಪ್ರಿಪ್ರೇಷನ್ ಮಾಡಿಕೊಂಡು ಐ ಆಮ್ ಕೇಪಬಲ್ ಫಾರ್ ದಿಸ್, ನನಗೆ ಆಗುತ್ತೆ ಅಂತ ಅಂದಾಗ ಮಾತ್ರನೇ ಬ್ರೈಡಲ್ ಫೀಲ್ಡ್ಗೆ ಎಂಟ್ರಿ ಆಗಬೇಕು. ಸುಮ್ಮನೆ ಒಂದು ಕಲ್ತ್ಬಿಟ್ಟಿದ್ದೀನಿ ಅಂದ ತಕ್ಷಣ ಬಂದು ಇಲ್ಲಿ ಮಾಡೋದು ತಪ್ಪಾಗುತ್ತೆ. ಸೊ ಇವಾಗ ವೇದ ಜ್ಞಾನಕ್ಕೂ ಸೌಂದರ್ಯ ಜ್ಞಾನಕ್ಕೂ ಏನು ಡಿಫ್ರೆನ್ಸ್? ವೇದ ವಿಜ್ಞಾನ ಮತ್ತು ಸೌಂದರ್ಯ ಜ್ಞಾನ ಅಂತ ಹೇಳ್ತೀವಿ. ಇದು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕೆಂದರೆ ಸಾಧಾರಣವಾಗಿ ಫೇಶಿಯಲ್ ಅಂದ ತಕ್ಷಣ ಜನ್ಸಿಗಳಿಗಾಗಲಿ ಅಥವಾ ಯಾರಿಗೇ ಆಗಲಿ ಏನು ಅನಿಸುತ್ತೆ ಅಂದರೆ, ಈಗ ಒಂದು 30-40 ವರ್ಷದಿಂದ ಅದು ಬಂದಿರೋ ಅಂಥದ್ದು. ಅದಕ್ಕಿಂತ ಮುಂಚೆ ಫೇಶಿಯಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಅಂತ. ಮತ್ತೆ ಈ ಜರ್ಮನ್ ಅವರು ನಾವು ಫಸ್ಟ್ ಫೇಶಿಯಲ್ ಇನ್ವೆಂಟ್ ಮಾಡಿದ್ವಿ ಅಂತ, ಚೈನೀಸ್ ಅವ್ರನ್ನ ಎಲ್ಲ ನಾವು ಫಸ್ಟ್ ಫೇಶಿಯಲ್ ಇನ್ವೆಂಟ್ ಮಾಡಿದ್ವಿ ಅಂತ ಕಿತ್ತಾಡ್ತಾ ಇದ್ದಾರೆ. ಇವರು ನಾವು 60 years ಬ್ಯಾಕ್ ಅಂತ, ಅವರು 70 years ಬ್ಯಾಕ್ ಅಂತ ಅನ್ಕೊಂಡು ಅವರಿಬ್ರು ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ 60-70 years ಅಷ್ಟೇ ಕಿತ್ತಾಡ್ತಾ ಇದ್ದಾರೆ ಹೊರತು ಬೀಯಿಂಗ್ ಇಂಡಿಯನ್, ಅದರಲ್ಲೂ ನಾನು ಸನಾತನಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಈಗೇನು 5 step ಫೇಶಿಯಲ್ ಅಂತ ಹೇಳ್ತೀವಿ, ಕ್ಲೆನ್ಸಿಂಗ್, ಮಸಾಜಿಂಗ್, ಸ್ಕ್ರಬ್ಬಿಂಗ್, ಸ್ಟೀಮಿಂಗ್, ಪ್ಯಾಕ್ ಅಂತ ತುಂಬ ಇಂಪಾರ್ಟೆಂಟ್. ಅಂದರೆ 5 step ತುಂಬ ಇಂಪಾರ್ಟೆಂಟ್ ಫೇಶಿಯಲಲ್ಲಿ.
ಆ 5 ಸ್ಟೆಪ್ಸು 2000 ವರ್ಷಗಳ ಹಿಂದೆನೇ ಇತ್ತು. ಓಕೆ. ಸೊ ಯಾರು ತುಂಬಾ ದೊಡ್ಡವರು ಅಂದ್ರೆ ಯಾವ ವಿಚಾರಗಳು ತುಂಬಾ ದೊಡ್ಡದು, ಈಗ 60 ವರ್ಷ 70 ವರ್ಷ ಅಲ್ಲ, 2000 ವರ್ಷದ ಹಿಂದೆ ಈ ಫೇಶಿಯಲ್ ಫಾರ್ಮುಲಾ ಇತ್ತು. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಕ್ಲೆನ್ಸಿಂಗ್ ಇಸ್ ವೆರಿ ಗುಡ್ ಅಂತ ಹೇಳ್ತೀವಿ ಸ್ಕಿನ್ನಿಗೆ. ಸೊ ಹಾಲು ಒಳ್ಳೆ ಕ್ಲೆನ್ಸರ್. ಬ್ಲೀಚಿಂಗ್ ಇಸ್ ವೆರಿ ಗುಡ್, ಅಂದರೆ ಬ್ಲೀಚ್ ಮಾಡೋದಕ್ಕೆ ನಾವು ಮೊಸರನ್ನ ಯೂಸ್ ಮಾಡ್ತೀವಿ. ಹೌದು, ಆಯಿತಾ. ಆಮೇಲೆ ಸ್ಕ್ರಬ್ಬಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ಸ್ ಇನ್ ಅ ವೈಲ್ ಸ್ಕ್ರಬ್ ಮಾಡ್ಕೊಳ್ತಾ ಇದ್ರೆ ಡೆಡ್ ಸೆಲ್ಸ್ ಹೋಗುತ್ತೆ. ಅದಕ್ಕೆ ಸಕ್ಕರೆ ತುಂಬ ಒಳ್ಳೆಯದು. ಓಕೆ. ಆಮೇಲೆ ನಾವೀಗ ಫೇಸ್ ಪ್ಯಾಕ್ನ ಹಾಕೊಳ್ತಿರ್ತೀವಿ. ಅದರಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಎಂಥ ಫೇಶಿಯಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಫ್ರೂಟ್ ಫೇಶಿಯಲ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಫ್ರೂಟ್ ಫೇಶಿಯಲ್ ಅಂತಂದರೆ ಫಲೋದಕ ಅಂತ ಹೇಳ್ತೀವಿ. ಫ್ರೂಟ್ಸ್ ಫೇಶಿಯಲ್ಗಳನ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಟೋನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒಳ್ಳೆ ಟೋನರ್ ಯಾವುದು ಅಂದರೆ ಎಳ್ನೀರು. ಈ ಇಷ್ಟು ಫಾರ್ಮ್ಯಾಟು ಎಲ್ಲಿಂದ ಬಂದಿದೆ ಅಂದರೆ ಪಂಚಾಮೃತದ ಕಂಟಿನ್ಯೂಸ್ ಸೀರೀಸ್ನ ನೀವು ನೋಡಿದರೆ ಹಾಲಲ್ಲಿ ಅಭಿಷೇಕ ಮಾಡ್ತಾರೆ, ಆಮೇಲೆ ಮೊಸರು ಹಾಕ್ತಾರೆ, ತುಪ್ಪ ಜೇನುತುಪ್ಪ ಹಾಕ್ತಾರೆ. ಇಟ್ಸ್ ಅ ವೆರಿ ಗುಡ್ ಮಸಾಜಿಂಗ್ ಏಜೆಂಟ್. ಸ್ಕ್ರಬ್ಬಿಂಗ್ ಯಾವ್ದ್ರಲ್ಲಿ ಮಾಡ್ತಾರೆ, ಸಕ್ಕರೆಯಲ್ಲಿ ಸ್ಕ್ರಬ್ ಮಾಡ್ತಾರೆ. ಫಲ ಪಂಚಾಮೃತ ಅದು ನೀಟಾಗಿ ವಿಗ್ರಹಕ್ಕೆ ಪ್ಯಾಕ್ ಹಾಕ್ತಾರೆ. ಸೊ ಅದಾದ್ಮೇಲೆ ತೆಗೆದ ತಕ್ಷಣ ಟೋನಿಂಗ್ ಅಂತಂದ್ರೆ ಎಳ್ನೀರಲ್ಲಿ ಇನ್ನೊಂದ್ಸತಿ ಅದನ್ನ ಶುದ್ಧ ಮಾಡ್ತಾರೆ. ಸೊ ಎಕ್ಸಾಕ್ಟ್ ಫೇಶಿಯಲ್ ಫಾರ್ಮುಲಾ ಎಲ್ಲಿದೆ? ನಮ್ಮ ಸನಾತನ ಧರ್ಮದಲ್ಲಿದೆ. ಇದು ಇಷ್ಟಕ್ಕೂ ಎಷ್ಟು ದೊಡ್ಡ ಹಿಸ್ಟ್ರಿ ಇದೆ ಅಂದ್ರೆ 2000 ವರ್ಷದ ಹಿಂದೆ ಪಂಚಾಮೃತಾಭಿಷೇಕ. ಸೊ ನಮ್ಮ ಪೂರ್ವಜರು ಅಲ್ಲೇ ಕಂಡು ಹಿಡ್ಕೊಂಡಿದ್ರು. ಅಂದ್ರೆ ಒಂದು ಶಿಲೆಗೆ ಇಷ್ಟು ಹೊಳಪನ್ನ ಬರ್ಸೋದಕ್ಕೆ ಸಾಧ್ಯ ಆದ್ರೆ ಅದಷ್ಟನ್ನು ನಾವು ಹಚ್ಕೊಂಡೋಗಲು ನಮಗೂ ಅದು ಚೆನ್ನಾಗಿ ಆಗುತ್ತೆ ಅನ್ನೋ ವಿದ್ಯೆ ಅವ್ರಿಗೆ ಆವಾಗಲೇ ಗೊತ್ತಿತ್ತು. ಓಕೆ, ಆಯ್ತಾ. ಅದೇನಾಗಿದೆ ಅಂದ್ರೆ ಜನರೇಷನ್ ಪಾಸ್ ಆನ್ ಆಗಲಿಲ್ಲ, ಈ ವಿದ್ಯೆಗಳೆಲ್ಲ ಪಾಸ್ ಆನ್ ಆಗಲಿಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ, ಕೊರಿಯನ್ ಫೇಶಿಯಲ್, ರಷ್ಯನ್ ಫೇಶಿಯಲ್, ಸ್ವಿಸ್ ಬ್ಯೂಟಿ, ಈ ಥರದ್ದೆಲ್ಲ ನಾವು ಫಾರಿನ್ ಅವ್ರನ್ನೇ ಜಾಸ್ತಿ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಆದ್ವಿ ಹೊರತು ನಮ್ಮ ಸನಾತನ ಧರ್ಮದಲ್ಲಿ ಇಷ್ಟಿಷ್ಟು ಒಳ್ಳೆ ವಿಚಾರಗಳಿದೆ ಅನ್ನೋದು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗಲಿಲ್ಲ. ಹಾಗಾಗಿ ಚೈನ್ ಲಿಂಕ್ ಎಲ್ಲೋ ಬಿಟ್ಟು ಹೋಯ್ತು, ಅದು ಹಾಗೆ ಹಿಂದಕ್ಕೆ ಹೋಗ್ತಾ ಬಂತು. ಅದನ್ನು ಒಂದೊಂದು ವಿಚಾರಗಳನ್ನ ತಿಳ್ಕೊಳ್ತಾ ಬಂದರೆ ಎಷ್ಟೆಷ್ಟು ದೊಡ್ಡ ನಾಲೆಜ್ ಇದೆ ಸನಾತನ ಧರ್ಮದಲ್ಲಿ ಅಂದರೆ ನಿಜಕ್ಕೂ ನಾನು ಒಂದು ಉಸಿರಾಡ್ತಾ ಇರ್ಬೇಕಂದ್ರೂ ಅದೇ ಫೀಲ್ ಬರ್ತಾ ಇರುತ್ತೆ. ಅಂದರೆ ಇದು ಒಂದು ಬ್ಯೂಟಿ ಇದರಲ್ಲಿದೆ, ಅದರಲ್ಲಿದೆ, ಪ್ರತಿಯೊಂದರಲ್ಲೂ ಪತ್ರೆಗಳಲ್ಲಿ ಬ್ಯೂಟಿ ಇದೆ. ಫ್ಲೋರಲ್ ಫೇಶಿಯಲ್ ಸನಾತನ ಧರ್ಮದಿಂದನೇ ಬಂದಿರುವಂಥದ್ದು, ಅರೋಮಾ ಫೇಶಿಯಲ್ ಬಂದಿರುವಂಥದ್ದು, ಎಲ್ಲದನ್ನು ಸನಾತನ ಧರ್ಮದಲ್ಲಿ ಇಲ್ಲುಸ್ಟ್ರೇಟ್ ಆಗಿದೆ. ಹಾಗಾಗಿ ನೀವು ಓವರ್ ಆಲ್ ಎಷ್ಟು ವೆರೈಟೀಸ್ ಆಫ್ ಫೇಶಿಯಲ್ಸ್ ನೀವು ಮಾಡ್ತೀರಾ? ಲೆಕ್ಕ ಹಾಕೋಕ್ಕೆ ಆಗಲ್ಲ. ಆದರೆ ಡಾಕ್ಯುಮೆಂಟ್ ಅಂತ ನಾವು ಏನು ಮಾಡಿದ್ದೀನಿ, ಸಬ್ಮಿಷನ್ ಮಾಡಿದ್ದೆ ನಾನು ಇದಕ್ಕೆ ಆರ್ಯಭಟ ಅವಾರ್ಡ್ ತಗೊಳ್ಳುವಾಗ ಸಬ್ಮಿಟ್ ಮಾಡಬೇಕಾಗಿತ್ತು ಎಷ್ಟು ಅಂತ. ಆವಾಗ ನಾನು ಅಂದರೆ 20 years ಬ್ಯಾಕ್ ನಾನು ಅದನ್ನು ಡಾಕ್ಯುಮೆಂಟ್ ಮಾಡಿದಾಗ 200 ಟೈಪ್ಸ್ ಆಫ್ ಆಯುರ್ವೇದಿಕ್ ಫೇಶಿಯಲ್ಸ್ಗಳನ್ನ ಮಾಡ್ತೀವಿ. ಅದ್ರ ಕಾಂಬಿನೇಷನ್ ಅಂತ ನೋಡೋಕೆ ಹೋದರೆ more than 2000 ಫೇಶಿಯಲ್ಸ್ಗಳಾಗುತ್ತೆ. ಬಟ್ ಧಾತು ಅಂತ ಹೇಳ್ತೀವಿ, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗಳನ್ನ ತಗೊಂಡು ಯೂಸ್ ಮಾಡೋದಾದರೆ more than 200 ಫೇಶಿಯಲ್. ಒಂದು 10 ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. PhD ಯಾವ ಭಾಷೆಯಲ್ಲಿ ಮಾಡ್ತಾರೆ? ಅದು ಕನ್ನಡದಲ್ಲೇ ಹೌದು. ಮಾತೃಭಾಷೆಯಲ್ಲಿ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ. ಮತ್ತೆ ಅದಕ್ಕೆ ನಾವು ಇಂಗ್ಲಿಷ್ ಟಚ್ ಎಲ್ಲ ಕೊಟ್ಟಾಗ ಕೆಲವು ಪ್ರಾಡಕ್ಟ್ಸ್ಗಳ ಅರ್ಥನೇ ಅಪಾರ್ಥ ಆಗ್ಬಿಡುತ್ತೆ. ಸೊ ಹಾಗಾಗಿ ಕನ್ನಡದಲ್ಲೇ ಮಾಡ್ತಾರೆ. ಹೆಚ್ಚು ನೀವು ಅಂದ್ರೆ ಆಯುರ್ವೇದ, ಈ ಮನೆ ಮದ್ದು ಅಂತಾರಲ್ಲ, ಸೊ ಆ ಒಂದು ಜಾನರ್ ಅಲ್ಲಿ ಹೋಗ್ತಾರೆ. ಹೌದು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾವು ಯಾವುದೋ ಪ್ರಾಡಕ್ಟ್ಗಳ ಬಗ್ಗೆ ಮಾತಾಡ್ತೀವಿ, ಅಂದ್ರೆ ಗ್ಲೂಟೋಥಿಯಾನ್ ಅದು ಇದು ಅಂತೆಲ್ಲ ಮಾತಾಡ್ತೀವಲ್ಲ, ಆಯುರ್ವೇದದಲ್ಲಿ ಇರುವಂತ ಒಂದು ಬೆಸ್ಟ್ ಒಂದು 10 ಹರ್ಬ್ಗಳ ಹೆಸರು ಹೇಳ್ತೀನಿ. ಸೊ ಆ ಥರದ್ದೇ ತುಂಬ ಅಂದ್ರೆ 200 ಫೇಶಿಯಲ್ಸ್ಗಳು ಈ ಥರದ್ರಿಂದನೇ ಸ್ಟಾರ್ಟ್ ಆಗಿರುವಂಥದ್ದು. ಸೊ ಇದರಲ್ಲಿ ನಾವು ಮೇಯ್ನ್ ಆಗಿ ಫೋಕಸ್ ಮಾಡೋದು ಇದ್ರದ್ದು ಶ್ರೀಗಂಧ. ನಮ್ಮ ಕರ್ನಾಟಕದ್ದೇ ಆಗಿರೋಂಥ ಶ್ರೀಗಂಧ ತುಂಬ ಒಳ್ಳೇದಿದೆ. ಗಂಧ ಈಗ ಅರಿಶಿಣ ಆಗ್ಬೋದು, ಸ್ಯಾಫ್ರನ್ ಆಗಿರ್ಬೋದು, ಗಂಧ ಆಗಿರ್ಬೋದು, ರಕ್ತಚಂದನ, ಲೋದ್ರ, ಕಲಿಯ, ನೀಲೋತ್ಫಲ, ಅಜಕ್ಷೀರ, ರಾಕ್ಷ, ಆಮೇಲೆ ತ್ರಿಫಲ, ಹೀಗೆ ಆಯುರ್ವೇದದಲ್ಲಿ ಹೇಳ್ತಾ ಹೋದರೆ ಎಷ್ಟೆಷ್ಟು ಒಳ್ಳೆ ಬ್ಯೂಟಿ ಪ್ರಾಡಕ್ಟ್ಸ್ಗಳಿದೆ ಅಂತಂದರೆ ನಮಗೆ ಅಂದರೆ ಸುತ್ತಮುತ್ತನೇ ಸಿಗುತ್ತೆ ಅಥವಾ ಈಸಿಲಿ ಅವೈಲೇಬಲ್ ಇರೋದು. ಅದರಲ್ಲೂ ಇಂಡಿಯನ್ ಆರಿಜಿನ್ ಇರೋಂಥ ಹರ್ಬ್ಗಳೇ ಇದೆಲ್ಲ ಇರುತ್ತೆ. ಆದರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಲ್ವಾ, ಎಕ್ಸ್ಪೆನ್ಸಿವ್ ಅಂತ? ನಾವು ಇವಾಗ ಬೇರೆ ಯಾವುದೋ ಕೊರಿಯನ್ ಕಿಟ್ ತಗೊಳಕ್ ಹೋದ್ರೆ 3000 ಆಗುತ್ತೆ, ಅಥವಾ ಫೇಶಿಯಲ್ ಕಿಟ್ ತಗೊಳಕ್ ಹೋದ್ರೆ. ಅದೇ ನಾವು ಇವಾಗ ಅದೇ ಕೊರಿಯನ್ ಗ್ಲಾಸ್ ಸ್ಕಿನ್ನ 3 to 30 rupees ಒಳಗಡೆ ನಾವು ಮಾಡ್ಕೊಳ್ಬೋದು. ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆ. ಸೊ ತುಂಬಾನೇ ಇನ್ಎಕ್ಸ್ಪೆನ್ಸಿವ್, ಯಾಕಂದ್ರೆ ನಮಗೆ ನ್ಯಾಚುರಲ್ ಆಗಿ ಸಿಗ್ತಾ ಇರುವಾಗ ಅದು ತುಂಬಾ ಇನ್ಎಕ್ಸ್ಪೆನ್ಸಿವ್. ಇವಾಗ ಕ್ಲೆನ್ಸಿಂಗ್ ಮಿಲ್ಕ್ ನಿಮಗೆ ಒಳ್ಳೆ ಬ್ರ್ಯಾಂಡ್ ಅದು ಬೇಕಂದ್ರೆ 300 to 800 rupees ಆಗುತ್ತೆ. ಆಯ್ತಾ. ಅದಕ್ಕಿಂತ ಅದು ಎಷ್ಟೇ ಎಕ್ಸ್ಪೆನ್ಸಿವ್ ಕ್ಲೆನ್ಸಿಂಗ್ ಮಿಲ್ಕ್ ಇದ್ರೂ ಅದೆಲ್ಲದಕ್ಕಿಂತ ಚೆನ್ನಾಗಿ ಸೇಫ್ ಆಗಿರುವಂಥದ್ದು ಯಾವುದಂದ್ರೆ ಹಸಿ ಹಾಲು. ಸೊ ವಿಚ್ ಇಸ್ ಕಾಸ್ಟ್ಲಿ ಅಲ್ವಾ? ಸೊ ನಮಗೆ ಸಿಂಥೆಟಿಕಲಿ ಸಿಗೋವಂಥದ್ದು ತುಂಬಾನೇ ಕಾಸ್ಟ್ಲಿ ಇದೆ. ಆಯುರ್ವೇದದ್ದು ಅನ್ಕೋತಾರೆ ಒಂದು ಕಾಸ್ಟ್ಲಿ ಅಂತ ಅನ್ಕೊಳ್ತಾರೆ, ಆಮೇಲೆ ರಿಸಲ್ಟ್ ಸಿಗಲ್ಲ, ತುಂಬಾ ವೇಟ್ ಮಾಡಬೇಕು ಅಂತೆಲ್ಲ ಮಿತ್. ಇದೆಲ್ಲ ಮಿತ್ ಅಷ್ಟೇ. ಇವಾಗ ನಾವು ಆಯುರ್ವೇದಿಕಲ್ಲಿ ನಾವು ಸ್ಕಿನ್ ಪಾಲಿಶಿಂಗ್ ಫೇಶಿಯಲ್ ಅಂತ ಮಾಡ್ತೀವಿ. ಇದರಲ್ಲಿ ಯಾವ ಬ್ಲೀಚ್ ಯೂಸ್ ಮಾಡಲ್ಲ, ಕೆಮಿಕಲ್ ಯೂಸ್ ಮಾಡಲ್ಲ, ಯಾವುದೇ ಥರದ ಒಂದು ಸಿಂಥೆಟಿಕ್ ಪ್ರಾಡಕ್ಟ್ಸ್ಗಳನ್ನೇ ಯೂಸ್ ಮಾಡಲ್ಲ. ಹಾಲಿಂದ ಕ್ಲೆನ್ಸ್, ಸಾಫ್ರನ್ ಬಟರಿಂದ ಮಸಾಜ್, 9 types ಆಫ್ ಡ್ರೈ ಫ್ರೂಟ್ಸ್ನ ಸೋಕ್ ಮಾಡಿ ಅದರಿಂದ ಪ್ಯಾಕ್, ಈ ಥರದ್ದೆಲ್ಲ ಮಾಡಿರ್ತೀವಿ.
ಐ ಬೆಟ್ ಯು ನೀವು ಎಷ್ಟೇ ಎಕ್ಸ್ಪೆನ್ಸಿವ್ ಫೇಶಿಯಲ್ನ ನನ್ನ ಮುಂದೆ ತಂದು ನಿಲ್ಸಿದ್ರು ಅದು ಕೂಡ ಇದರಲ್ಲಿ ಸಿಗೋ ಅಷ್ಟು ರಿಸಲ್ಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಓಪನ್ ಸೀಕ್ರೆಟ್. ಅಂದರೆ ನನ್ನ 3,000 ಕ್ಲೈಂಟ್ಸ್ ಏನಿದ್ದಾರೆ ಅಕ್ರಾಸ್ ಕರ್ನಾಟಕದಿಂದ ಬರ್ತಾರೆ, ಎಲ್ಲರೂ ಒಂದು ಟ್ರಸ್ಟಲ್ಲಿ ಏನಕ್ಕೆ ಬರ್ತಾರೆ ಅಂದರೆ ಕಂಪ್ಲೀಟ್ಲಿ ಎಡಿಬಲ್ ಪ್ರಾಡಕ್ಟ್ಸ್ಗಳಿಂದನೇ ಫೇಶಿಯಲ್ ಮಾಡೋವಂಥದ್ದು, ಕಂಪ್ಲೀಟ್ಲಿ ಸೇಫ್ ಪ್ರಾಡಕ್ಟ್ಸ್ಗಳಿಂದ ಮಾಡ್ತೀವಿ. ಬಟ್ ಜನ ಕೆಮಿಕಲ್ ಟ್ರೀಟ್ಮೆಂಟ್ ಮೇಲೆ ಇಟ್ಟಿರುವಂತಹ ನಂಬಿಕೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮೇಲೆ ಕೆಲವ್ರಿಗೆ ಇರಲ್ಲ. ಹೌದು ಹೌದು, ಬಿಕಾಸ್ ಅದು ಲೇಟ್ ರಿಸಲ್ಟ್ ಕೊಡುತ್ತೆ ಅನ್ನೋದ್ರಿಂದ. ಯಾಕಂದ್ರೆ ಇವಾಗ ಯಾರು ಅಷ್ಟು ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ, ಕ್ವಿಕ್ ರಿಸಲ್ಟ್ ಬೇಕಿರುತ್ತೆ ಜನಕ್ಕೆ. ಸ್ಪೆಷಲಿ ಈಗ ಅವ್ರ ಫೇಸ್ ಮೇಲೆ ಏನಾದ್ರು ಆದಾಗ ಅಫ್ಕೋರ್ಸ್ ಎಲ್ಲರೂ ಕೂಡ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ತಾರೆ, ಯಾರು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಲ್ಲ. ನಾನು ಅಂದ್ರೆ ಸ್ಕಿನ್ ಪ್ರಾಬ್ಲಮ್ ಬಂದಾಗ ಆಯುರ್ವೇದಿಕ್ಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಈಗೇನೋ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದ್ದಾಗ ಡರ್ಮಟಾಲಜಿಸ್ಟ್ಗಳು ಹೋಗ್ಲಿ, ಇಟ್ ಈಸ್ ವೆರಿ ಸೇಫ್ ಆಲ್ಸೋ. ಅಂದ್ರೆ ಇವಾಗ ಪಾರ್ಲರ್ಗಳಲ್ಲಿ ಗ್ಲೂಟೋಥಯಾನ್ ಹಾಕಿಸ್ಕೊಳ್ಳೋಕ್ಕಿಂತ ಒಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ನಾನು ಗ್ಲೂಟೋಥಯಾನ್ ಹಾಕಿಸ್ಕೊಳ್ಳೋದು ಸೇಫ್ ಅಂತ ಕೇಳೋದು ಬೆಟರ್ ಇರುತ್ತೆ. ಓಕೆ, ಸೊ ಆ ಥರದ್ದು ಟ್ರೀಟ್ಮೆಂಟ್ ಅಥವಾ ಥೆರಪಿಗಳು ಬೇಕು ಅಂದಾಗ ಹೋಗ್ಲಿ, ಡರ್ಮಟಾಲಜಿಸ್ಟ್ ಹತ್ರ ಹೋಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಿಂಪಲ್ ಫೇಶಿಯಲ್ಸ್ಗಳನ್ನ ಮಾಡಿಸ್ಕೊಳ್ಬೇಕು ಅಂದಾಗ ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳಿಗೆ, ಈಗ ಬ್ಲೀಚ್ ಆಗ್ಬೋದು, ಗೋಲ್ಡ್ ಫೇಶಿಯಲ್, ಪ್ಲಾಟಿನಮ್ ಫೇಶಿಯಲ್, ಸಿಲ್ವರ್ ಫೇಶಿಯಲ್, ಇದೆಲ್ಲ ಸೀರಿಯಸ್ಲಿ ಯಾವ ಮೆಟಲು ನಮ್ಮ ಬಾಡಿ ಒಳಗಡೆ ಪೆನಿಟ್ರೇಟ್ ಆಗೋದೇ ಇಲ್ಲ. ಈಗ ಸಾಕಷ್ಟು ವರ್ಷದಿಂದ ನಾವು ಗೋಲ್ಡ್ ಬ್ಯಾಂಗಲ್ಸ್ ಆಗಿರಲಿ, ಗೋಲ್ಡ್ ಆರ್ನಮೆಂಟ್ ಹಾಕಿರಲಿ, ಇದು ಯಾವುದಾದ್ರೂ ಪೆನಿಟ್ರೇಟ್ ಆಗುತ್ತಾ? ಯಾವ ಮೆಟಲ್ಲು ನಮ್ಮ ಬಾಡಿ ಒಳಗಡೆ ಪೆನಿಟ್ರೇಟ್ ಆಗೋದೇ ಇಲ್ಲ. ಸೊ ಅದೊಂದು ಹೆಣ್ಮಕ್ಳಿಗೆ ಒಬ್ಸೆಷನ್ ಇರುತ್ತೆ ಗೋಲ್ಡ್ ಅಂದರೆ. ಸೊ ಹಾಗಾಗಿ ಗೋಲ್ಡ್ ಫೇಶಿಯಲ್ ಇಷ್ಟ ಇದು ಅಂತ ಮಾಡಿಸ್ಕೊಳ್ತಾರೆ ಅಷ್ಟೇ ಹೊರತು ವಾಸ್ತವವಾಗಿ ಯಾವ ಕೆಮಿಕಲ್ ಓರಿಯೆಂಟೆಡ್ ಫೇಶಿಯಲ್ಸ್ಗಳು ನಮಗೆ ಅಷ್ಟೊಂದು ವರ್ಕ್ ಆಗಲ್ಲ. ಅದರಲ್ಲಿ ಹಾಕಿರುವಂಥ ಬ್ಲೀಚಿಂಗ್ ಏಜೆಂಟ್ ಅಥವಾ ಕೆಮಿಕಲ್ ಒಂದು ಸ್ವಲ್ಪ ದಿವಸಕ್ಕೆ 20-30 ಡೇಸ್ಗೆ ನಿಮಗೆ ರಿಸಲ್ಟ್ ಕೊಟ್ಟಂಗೆ ಅನಿಸುತ್ತೆ. ಬಟ್ ಲೇಟ್ರ್ ಆನ್ ಅದು ಅಡ್ವರ್ಸ್ ಆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಓವರ್ ಆಲ್ ನಾನು ಹೇಳಬೇಕಂದ್ರೆ, ನಮ್ಮ ಮನೆಗೆ ನೀವು ಆ್ಯಸ್ ಅ ಗೆಸ್ಟ್ ಬರ್ತೀರಾ ಅಂತ ಅಂದ್ಕೊಳ್ಳಿ. ಆ್ಯಸ್ ಗೆಸ್ಟ್ ಅಂತ ಬಂದಾಗ ನಾನು ಹಾಲನ್ನು ಕೊಡ್ತೀನಿ, ಖುಷಿಯಿಂದ ಕುಡಿತೀರ. ಅದೇ ಥರ ಕಾಣಿಸೋಂಥ ಫೆನೈಲ್, ಸ್ಪೆಲ್ಲಿಂಗು ಒಂದೇ ಥರ ಇರುತ್ತೆ, ಹಾಲು ಫೆನೈಲು ಆಯ್ತಾ. ಬಂದ ತಕ್ಷಣ ನಾನು ಫೆನೈಲ್ ಕೊಡ್ತೀನಿ ಅಂತ ಅನ್ಕೊಳ್ಳಿ, ನೀವು ಅದನ್ನೇ ಕುಡಿತೀರಾ? ಖಂಡಿತ ಇಲ್ಲ. ಅಯ್ಯೋ ಕೆಮಿಕಲ್ ಬೇಡ ಅಂತ ಹೆದರ್ಕೋತೀವಿ. ಸೊ ನಾವು ಅಷ್ಟು ಹೆದರಿಕೆ ಇರುವಾಗ ಅಂದರೆ ಯಾಕೆ ಅದು ತಗೋಬೇಕು? ಈಗ ಹಾಲನ್ನು ಕುಡಿಯೋದಕ್ಕೆ ದೇವ್ರು ನಮಗೆ ಶಕ್ತಿ ಕೊಟ್ಟಿದ್ದಾನೆ. ವಿ ಆರ್ ಬ್ಲೆಸ್ಡ್. ಅಂದರೆ ಇಂಡಿಯನ್ಸ್ ಆರ್ ಸೋ ಬ್ಲೆಸ್ಡ್. ನಮ್ಗೆ ಇಷ್ಟೊಂದು ಹರ್ಬ್ಸ್ಗಳನ್ನ ಕೊಟ್ಟಿದ್ದಾನೆ. ಇದನ್ನ ಯೂಸ್ ಮಾಡ್ಕೊಳ್ಳೋ ಬದಲು ಯಾಕೆ ಹೋಗಿ ಫೆನೈಲ್ನ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಹಾಗೆ ಯಾವುದೇ ಕೆಮಿಕಲ್ಗಳನ್ನು ಯೂಸೇ ಮಾಡ್ದಿರಾ ಕೆಮಿಕಲಲ್ಲಿ ಬರೋ ರಿಸಲ್ಟ್ಗಿಂತ ಡಬಲ್ ದ ರಿಸಲ್ಟ್ ನಾವು ಆಯುರ್ವೇದದಲ್ಲೇ ತರ್ಬೋದು. ಬಟ್ ಒಂದು ಫಾರ್ಮುಲಾ ತಿಳ್ಕೊಳ್ಬೇಕು. ಎಲ್ಲ ಫೇಶಿಯಲ್ ಎಲ್ಲರಿಗೂ ಸೂಟ್ ಆಗಲ್ಲ, ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಅಂದರೆ ಇವಾಗ ಯಾರಿಗೆ ಒಂದು ಫೇಶಿಯಲ್ ಟ್ರೀಟ್ಮೆಂಟ್, ಹೇರ್ ಸ್ಪಾ ಟ್ರೀಟ್ಮೆಂಟ್ ಯಾವುದೇ ಮಾಡಬೇಕಂದ್ರೂ ನೀವು ಅದನ್ನು ಸಜೆಸ್ಟ್ ಮಾಡ್ತೀವಿ. ಹೌದು ಹೌದು ಹೌದು. ಪ್ರತಿಯೊಬ್ಬ ಕ್ಲೈಂಟ್ಗೂ ಕಸ್ಟಮೈಸ್ಡ್ ಫೇಶಿಯಲ್ ನಾವು ಯಾಕೆ ಮಾಡ್ತೀವಿ ಅಂತಂದರೆ, ಈಗ ನಿಮ್ಮ ಸ್ಕಿನ್ನೇ ಬೇರೆ, ನನ್ನ ಸ್ಕಿನ್ನೇ ಬೇರೆ ಇರುತ್ತೆ, ಈ ವೆದರ್ ಕೂಡ ಬೇರೆ ಇರುತ್ತೆ, 3 ಸೀಸನ್ಸ್ ಚೇಂಜ್ ಆಗ್ತಾ ಇರುತ್ತೆ. ನಿಮ್ಗೆ ಒಂದು ಫೇಶಿಯಲ್ ಚೆನ್ನಾಗಿ ಸೆಟ್ ಆಯಿತು ಅಂದರೆ ಅದು ಸಮ್ಮರಲ್ಲಿ ಸೆಟ್ ಆಗದೆ ಇರ್ಬೋದು, ವಿಂಟರಲ್ಲಿ ಸೆಟ್ ಆಗುವಂಥದ್ದು. ಸೊ ಅವರು ಕ್ಲೈಂಟ್ಸ್ ಬಂದಾಗ ಅವ್ರ ಸ್ಕಿನ್ ಹೇಗಿತ್ತು, ಅವರ ಲೈಫ್ ಸ್ಟೈಲ್ ಹೇಗೆ, ಈಗ ಬಂದಿರುವಂಥ ವೆದರ್ ಹೇಗಿದೆ, ಈ ಮೂರನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಗೋದೆ ನಮಗೆ ಯಾವ ಫೇಶಿಯಲ್ ಮಾಡ್ಬೋದು ಅನ್ನೋ ರಿಸಲ್ಟ್. ಸೊ ಆ ಪ್ರಾಡಕ್ಟ್ಸ್ಗಳನ್ನ ಅವ್ರಿಗೆ ಯೂಸ್ ಮಾಡಿದಾಗ ದೇರ್ ಇಸ್ ನೋ ವೇಟಿಂಗ್. ಅಂದರೆ 3 ದಿವಸ ಆದಮೇಲೆ ರಿಸಲ್ಟ್ ಬರುತ್ತೆ ಹೋಗಿ ಅಂತ ನಾವು ಯಾರನ್ನೂ ಕಳಿಸಲ್ಲ. ಅಲ್ಲೇ ರಿಸಲ್ಟ್, ಅಷ್ಟು ದೊಡ್ಡ ಮಿರರ್ ಹಾಕಿರೋದೇ ಅದಕ್ಕೋಸ್ಕರ. ಅಲ್ಲೇ ರಿಸಲ್ಟ್ ತೋರಿಸಿ ಆ ಗ್ಲಾಸಿ ಎಫೆಕ್ಟ್, ಆ ಶೈನಿ ಅಂದರೆ LED ಸ್ಕಿನ್ ಥರ ಕಾಣಿಸೋ ಥರ ಮಾಡಿ ಅಲ್ಲೇ ತೋರಿಸಿ ಅವ್ರ ಮುಖದಲ್ಲಿ ಆ ಸ್ಮೈಲ್ ಬರುತ್ತಲ್ಲ, ದಟ್ ಈಸ್ ಮೈ ಫೀಸ್. ಅವ್ರು ಎಷ್ಟು ಪೇ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವ್ರು ಎದ್ದ ತಕ್ಷಣನೇ ಅಪ್ಪ ಎಷ್ಟು ಒಳ್ಳೆ ರಿಸಲ್ಟ್ ಬಂತಲ್ಲ ಅಂತ ಒಂದು ಬಿಗ್ ಸ್ಮೈಲ್ ಬರುತ್ತಲ್ಲ, ದಟ್ ಇಸ್ $1 ಬಿಲಿಯನ್. ಹೇಳ್ತಾರೆ ಇವತ್ತು ಫೇಶಿಯಲ್ ಆಗಿದೆಯಲ್ಲ, ನೆಕ್ಸ್ಟ್ 2 ಡೇಸ್ ಗ್ಲೋ ಬರುತ್ತೆ. ಅದೇನಿದ್ರು ಕೆಮಿಕಲ್ ಫೇಶಿಯಲ್ಸ್ ಅಲ್ಲಿ ಅದು ನಿಧಾನಕ್ಕೆ ಹೋಗಿ ಪೆನಿಟ್ರೇಟ್ ಆಗಿ ಆಮೇಲೆ ಬರುತ್ತೆ. ಮತ್ತೆ ಇನ್ನೊಂದು ಎಸ್ಕೇಪಿಸಮ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಅಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಡಿಮಾಂಡ್ ಮಾಡ್ತಿರಲ್ವಾ. ಸೊ ನಿಮ್ಮಿಂದ ಅಂದ್ರೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು ಅಂತ ಹೇಳ್ತಾರಲ್ಲ. ಮನೆಗೆ ಹೋಗ್ಬಿಡಿ 3 ದಿವಸ ಆದ್ಮೇಲೆ ಗ್ಲೋ ಬರುತ್ತೆ ಅಂತಂದಾಗ 3 ಡೇಸ್ ಆದ್ಮೇಲೆ ಯಾರು ಬಂದು ನೀವು ಎಂಕ್ವೈರಿ ಮಾಡ್ತೀರಾ? ಆಮೇಲೆ ಫೇಶಿಯಲ್ ಮಾಡಿಸ್ಕೊಂಡು ಬಿಸಿಲಿಗೆ ಹೋಗ್ಬಾರ್ದು, ಪಿಂಪಲ್ಸ್ ಆಗ್ಬಿಡುತ್ತೆ, ಅದು ಹೇಳ್ತಿರ್ತಾರೆ. ಅದೆಲ್ಲ ನಿಜನಾ? ಆಕ್ಚುಲಿ ಬ್ಲೀಚಿಗೆ ಅದೆಲ್ಲ ನಿಜ. ಯಾಕಂದ್ರೆ ಬ್ಲೀಚ್ ಹಾಕಿದಾಗ ಅಮೋನಿಯಾ ಎಲ್ಲ ಹಾಕ್ಬಿಟ್ಟಿರ್ತಾರಲ್ಲ, ಅದು ಹಾಕಿದ ತಕ್ಷಣ ಬಿಸಿಲಿಗೆ ಹೋದ್ರೆ ಕಪ್ಪಗಾಗ್ಬಿಡ್ತಾರೆ. ಬಟ್ ಫೇಶಿಯಲ್ ಅಲ್ಲಿ ಹಂಗೆ ಯಾವುದು ಆ ಥರ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆಮೇಲೆ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ, ಹಾಗಾಗಿ ಡಸ್ಟಿಗೆ ಹೋಗೋದು ಅವಾಯ್ಡ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಹೊರತು ಬಿಸಿಲಿಗೆ ಹೋಗಬೇಡಿ ಆ ಥರ ಎಲ್ಲ ಏನು ಹೇಳಲ್ಲ. ಹೊರಡುವಾಗ ನಾವು ಸನ್ಸ್ಕ್ರೀನ್ ಹಚ್ಚಿನೇ ಕಳಿಸಿರ್ತೀವಿ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಾಂದ್ರೆ ಕ್ಷೀರಬಲ ತೈಲ ಅಪ್ಲೈ ಮಾಡಿರ್ತೀವಿ. ಸೊ ಅದು ಒಳ್ಳೆ ಸನ್ಸ್ಕ್ರೀನ್ ಆಗಿ ನಿಮಗೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೂಡ ಇರುತ್ತೆ. ಸೊ ಯಾವ ಥರದ ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಮೋರ್ ಓವರ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳು ಎಕ್ಸ್ಪೆನ್ಸಿವ್ ಅಲ್ಲ.
ಈಗ ನಮ್ಮ ಪಾರ್ಲರ್ ಅಲ್ಲಿ ಬರೀ 500 rupees ಇಂದ ಫೇಶಿಯಲ್ ಪ್ಯಾಕೇಜ್ಗಳೇ ಸ್ಟಾರ್ಟ್ ಆಗೋಗುತ್ತೆ. 1000 rupeesಗೆ ಫೇಸ್, ನೆಕ್, ಬ್ಯಾಕ್ ಅಂಡ್ ಹ್ಯಾಂಡ್ಸ್ ಬಂದ್ಬಿಡುತ್ತೆ. ಯಾವ್ದು ಕೆಮಿಕಲ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಅಷ್ಟು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಅಲ್ಲಿ ಪ್ರಾಡಕ್ಟ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳ್ಬೋದು ಆಯುರ್ವೇದಿಕ್ ಟ್ರೀಟ್ಮೆಂಟ್. ಆ್ಯಂಡ್ 100% ರಿಸಲ್ಟ್ ಓರಿಯೆಂಟೆಡ್, ಸೇಫ್ ಕೂಡ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮತ್ತೆ ಇದು ಈಗ 18+ ಆದಮೇಲೆ ಮಾಡಬೇಕು ಅಂತ ಏನಿರೋದಿಲ್ಲ. ಈ ಎಲ್ಲ ಟ್ರೀಟ್ಮೆಂಟ್ಗಳು ಸಣ್ಣ ಮಕ್ಳಿಗೆ ಮಾಡಿದ್ರು ಮನೇಲಿ ಹೇಳ್ಕೊಡ್ತಿರ್ತೀವಿ. ಸೊ ಮನೇಲಿ ಫಾಲೋ ಅಪ್ ಮಾಡಿದ್ರು ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಯಾರು ಬೇಕಾದರೂ ಫಿಯರ್ಲೆಸ್ ಆಗಿ ಮಾಡಿಸ್ಕೊಳ್ಬೋದಾಗಿರುವಂಥ ಟ್ರೀಟ್ಮೆಂಟ್ಸ್ಗಳಿದು. ಓಕೆ. ಸೊ ಇವಾಗ ಫ್ರೂಟ್ ಫೇಶಿಯಲ್ ಮತ್ತೆ ಫ್ಲೋರಲ್ ಫೇಶಿಯಲ್ ಯಾವ ರೀತಿ ಮಾಡುವಂಥದ್ದು ಮತ್ತೆ ಅದ್ರ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ? ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಮ್ಮ ವೀಕ್ಷಕರಿಗೂ ಸಾಕಷ್ಟು ಜನಕ್ಕೆ ಅದು ಮಾಡ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಯಾವುದೋ ಒಂದು ಬಾಕ್ಸ್ ಅಲ್ಲಿ ಸಿಗುವಂತ ಫ್ರೂಟ್ ಫೇಶಿಯಲ್ ಪ್ಯಾಕ್ ಅಂತ ಹಾಕೋದಕ್ಕಿಂತ ಅಥವಾ ಯಾವುದೋ ಒಂದು ಬ್ರ್ಯಾಂಡೆಡ್ ತಗೊಂಡು ಬರೋದಕ್ಕಿಂತ ನ್ಯಾಚುರಲ್ ಆಗಿ ಸಿಗುವಂತ ಮನೆಯಲ್ಲೇ ಅಥವಾ ಕಿಚನ್ ಅಲ್ಲೇ ಸಿಗುವಂತ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫ್ರೂಟ್ ಫೇಶಿಯಲ್ ಮಾಡ್ಕೊಳ್ಬೋದು ಅಂತ ಈಸಿ ಫಾರ್ಮುಲಾ ಹೇಳ್ಕೊಡ್ತೀನಿ. ಸುಮಾರು ಜನಕ್ಕೆ ಇದು ಗೊತ್ತಿರುತ್ತೆ ಕೂಡ, ಬಟ್ ಅದ್ರಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್, ಯಾರ ಸ್ಕಿನ್ನಿಗೆ ಯಾವ ಫ್ರೂಟ್ ಸೂಟ್ ಆಗುತ್ತೆ ಅಂತ ಇದನ್ನ ಫಾರ್ಮುಲಾ ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಇದನ್ನ ಪ್ರತಿಯೊಬ್ಬರು ಅವ್ರವ್ರ ಸ್ಕಿನ್ನಿಗೆ ಸೆಟ್ ಆಗುವಂಥ ಫ್ರೂಟ್ಸನ್ನ ಯೂಸ್ ಮಾಡಿಕೊಂಡು ಫ್ರೂಟ್ ಫೇಶಿಯಲ್ನ ಮಾಡ್ಕೊಳ್ಬೋದು. ಸೊ ಫ್ರೂಟ್ ಫೇಶಿಯಲ್ ಅಂದ ತಕ್ಷಣ ಎಲ್ಲ ಫ್ರೂಟ್ ಎಲ್ಲರಿಗೂ ಸೂಟ್ ಆಗಲ್ಲ, ಆಯ್ತಾ? ಫ್ರೂಟಲ್ಲಿ ನಾವು ಮೇಯ್ನಾಗಿ 2 ಕ್ಯಾಟಗರೀಸ್ ಅಂತ ಮಾಡ್ತೀವಿ. ಒಂದು ಲ್ಯಾಕ್ಟಸ್ ಫ್ರೂಟ್, ಒಂದು ಸಿಟ್ರಸ್ ಫ್ರೂಟ್ ಅಂತ ಹೇಳ್ತೀವಿ. ಸೊ ಲ್ಯಾಕ್ಟಿಕ್ ಓರಿಯೆಂಟೆಡ್ ಫ್ರೂಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಕನ್ಫ್ಯೂಷನ್ನೇ ಬೇಕಾಗಿಲ್ಲ. ಯಾವುದೆಲ್ಲ ಫ್ರೂಟನ್ನು ಹಾಕಿ ಮಿಲ್ಕ್ ಶೇಕ್ ಮಾಡ್ತೀವಲ್ಲ ಕುಡಿಯೋದಕ್ಕೆ, ಮ್ಯಾಂಗೋ ಆಗ್ಬೋದು, ಬನಾನಾ, ಆ್ಯಪಲ್ ಅಥವಾ ಫ್ರೂಟನ್ನು ಹಾಕಿ ಮಿಲ್ಕ್ ಜೊತೆ ಹಾಕಿ ಮಾಡೋ ಮಿಲ್ಕ್ ಶೇಕ್ ಮಾಡೋ ಅಂತ ಎಲ್ಲ ಫ್ರೂಟು ಲ್ಯಾಕ್ಟಸ್ ಓರಿಯೆಂಟೆಡ್. ಓಕೆ, ಆಯಿತಾ? ಅದು ಹಾಲು ಹೊಡಿಯಲ್ಲ ಅದರಲ್ಲಿ ಅಂತ ಗೊತ್ತಿರುತ್ತೆ. ಸೊ ಈ ಲ್ಯಾಕ್ಟಸ್ ಫ್ರೂಟ್ಸ್ ಎಲ್ಲ ಯಾರಿಗೆ ಸೂಟ್ ಆಗುತ್ತೆ ಅಂತಂದರೆ ಡ್ರೈ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ಇವನ್ ಇನ್ ದ ವಿಂಟರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಆ ಸೀಸನಲ್ಲಿ ಆ ಫ್ರೂಟ್ಸು ಚೆನ್ನಾಗಿ ಸಿಗುತ್ತೆ ಕೂಡ. ಆಮೇಲೆ ಈಗ ಸಿಟ್ರಸ್ ಫ್ರೂಟ್ ಅಂತ ಬಂದಾಗ ನಮಗೆ ಮೇಜರ್ ಆಗಿ 3 ಫ್ರೂಟ್ಸ್ ಅಂತ ಹೇಳ್ತೀವಿ. ಒಂದು ಲೆಮನ್, ಒಂದು ಆರೆಂಜ್, ಮೂಸಂಬಿ. ಇವನ್ ಕಿವಿ ಫ್ರೂಟ್ನ ಕೂಡ ನಾವು ಸಿಟ್ರಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಇದ್ರದ್ದು ಪೈನಾಪಲ್ ಎಲ್ಲ ಸಿಟ್ರಸ್ಸೇ, ಬಟ್ ಅದನ್ನ ಎಲ್ಲೂ ಫೇಶಿಯಲಲ್ಲಿ ಯೂಸ್ ಮಾಡಲ್ಲ, ಇಚಿಂಗ್ ಜಾಸ್ತಿ ಆಗುತ್ತೆ. ಸೊ ಈ ಮೇಜರಾಗಿ ನಾವು 3 ಫ್ರೂಟ್ಸಲ್ಲಿ ಅದರಲ್ಲೂ ನಾವು ಮೂಸಂಬಿ ಮತ್ತು ಆರೆಂಜನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಫೇಶಿಯಲ್ಗೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಸಿಟ್ರಸ್ ಫ್ರೂಟ್ ಫೇಶಿಯಲ್ನ ಮಾಡೋವಂಥದ್ದು. ಸೊ ಈ ಸಿಟ್ರಸ್ ಫ್ರೂಟ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಕಾಂಬಿನೇಷನ್ ಸ್ಕಿನ್ ಇರೋಂಥವ್ರಿಗೆ, ಎಕ್ಸ್ಟ್ರೀಮ್ ಆಯಿಲಿ ಸ್ಕಿನ್ ಇರೋಂಥವ್ರಿಗೆ, ಓವರಾಗಿ ಸ್ವೆಟ್ ಆಗ್ತಾ ಇರ್ತಾರಲ್ಲ, ಆಕ್ಟಿವ್ ಗ್ಲ್ಯಾಂಡ್ಸ್ ಇರುತ್ತಲ್ಲ ಅಂಥವ್ರಿಗೆ, ಮತ್ತು ಪಿಂಪಲ್ ಇರೋಂಥವ್ರಿಗೆ, ಇವ್ರಿಗೆ ಸಿಟ್ರಸ್ ಫ್ರೂಟು ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಈಗ ಯಾವ ಫ್ರೂಟು ಯಾರಿಗೆ ಅಂತ ಆಯಿತು. ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಮಿಲ್ಕ್ ಶೇಕ್ ಮಾಡ್ತೀವಲ್ವಾ, ಅದೆಲ್ಲ ಫ್ರೂಟ್ಸೂ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ. ಸೊ ಶುಗರ್ ಹಾಕೋಕ್ಕಿಂತ ಮುಂಚೆನೇ ಆ ಮಿಲ್ಕ್ ಶೇಕ್ನೇ ತೆಗೆದಿಟ್ಕೊಂಡ್ಬಿಟ್ರೆ ಅದೇ ನಮಗೆ ರಾ ಮೆಟೀರಿಯಲ್. ಓಕೆ. ಫಾರ್ ಎಕ್ಸಾಂಪಲ್ ಈಗ ಮ್ಯಾಂಗೋ ಸೀಸನ್ ಇರುತ್ತೆ ಅನ್ಕೊಳ್ಳಿ, ಮ್ಯಾಂಗೋನ ಸ್ವಲ್ಪ ಮಿಲ್ಕ್ ಜೊತೆ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡ್ಬಿಡೋದು ಶುಗರ್ ಹಾಕೋಕ್ಕಿಂತ ಮುಂಚೆ. ಆ ಪಲ್ಪ್ ಏನಿರುತ್ತೆ ಅದನ್ನು ತೆಗೆದಿಟ್ಕೊಂಡು ಅದಕ್ಕೆ ಇನ್ನೊಂದು ಚೂರು ಹಾಲು ಮಿಕ್ಸ್ ಮಾಡಿಬಿಟ್ಟು, ಕ್ಲೆನ್ಸು ಬೆಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು, ಮಸಾಜು, ಅದರ ಜೊತೆಗೆ ನಾವು ಈಗ ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡ್ಕೊಳ್ತೀವಿ ಅಂದರೆ ಕಡಲೆ ಹಿಟ್ಟು ಅಥವಾ ಮನೇಲಿರುವಂಥ ಅಕ್ಕಿ ಹಿಟ್ಟು, ಎಲ್ಲದಕ್ಕಿಂತ ಬೆಸ್ಟ್ ಮಿಲ್ಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡ್ರೆ ಫ್ರೂಟ್ ಫೇಶಿಯಲ್ ಕಂಪ್ಲೀಟ್ ಆಗುತ್ತೆ. ಈಸಿ ಸ್ಟೆಪ್ಸ್, 3 ಸ್ಟೆಪ್ಸ್ ಇರುತ್ತೆ. ಮಧ್ಯದಲ್ಲಿ ಸ್ಟೀಮ್ ಅಂದರೆ ಮಸಾಜ್ ಆದ ತಕ್ಷಣ ಒಂಚೂರು ಸ್ಟೀಮ್ ತೊಗೊಳ್ಬೇಕಾಗುತ್ತೆ. ಅದೇ ಈಗ ಸಿಟ್ರಸ್ ಫ್ರೂಟ್ ಫೇಶಿಯಲ್ ಮಾಡಿಸ್ಕೊಳ್ತಾರೆ ಅಂತ ಅನ್ನೋದಾದರೆ ಅದ್ರಲ್ಲಿ ನಾವು ಪಲ್ಪ್ ತೊಗೊಳ್ಳಲ್ಲ, ಅದ್ರದ್ದು ಸಿಪ್ಪೆ ತೊಗೋತೀವಿ. ಅಂದರೆ ಪೀಲ್ ಅಂತ ಏನು ಹೇಳ್ತೀವಿ, ಮೂಸಂಬಿ ಅಥವಾ ಆರೆಂಜದು ಸಿಪ್ಪೆ ಇರುತ್ತಲ್ಲ, ಅಲ್ಲಿ ಹಾಲು ಹಾಕಬಾರ್ದು. ಲೆಮನ್ ಯೂಸ್ ಮಾಡ್ತಾರೆ, ಲೆಮನ್ ಯೂಸ್ ಮಾಡ್ಬೋದು. ಅದು ತುಂಬ ತೀಕ್ಷ್ಣ ಪ್ರಕೃತಿ ಅಂತ ಹೇಳ್ತೀವಿ, ಅಂದರೆ ಅದು ಟಿಂಕ್ಲಿಂಗ್ ಏಜೆಂಟ್ ಜಾಸ್ತಿ ಇರೋದ್ರಿಂದ ಅದನ್ನು ಡೈಲ್ಯೂಟ್ ಮಾಡ್ಕೊಳ್ಬೇಕು, 1:10 ಅಂತ ಡೈಲ್ಯೂಟ್ ಮಾಡ್ಕೋಬೇಕು. ಹಾಗಾಗಿ ಅದನ್ನು ಅಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ. ಲೆಮನ್ ಅಷ್ಟಾಗಿ ಬೇಡ. ಸಿಟ್ರಸ್ ಅಲ್ಲಿ ನಾವು ಆರೆಂಜ್ ಪೀಲ್ ಮತ್ತು ಮೂಸಂಬಿ ಪೀಲ್ ತುಂಬ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ ಪಾರ್ಲರಲ್ಲಿ. ಟ್ಯಾನ್ ಫಾಸ್ಟಾಗಿ ರೆಡ್ಯೂಸ್ ಆಗುತ್ತೆ, ಆಯಿಲಿ ಸ್ಕಿನ್ ರೆಡ್ಯೂಸ್ ಆಗುತ್ತೆ, ಪಿಂಪಲ್ ಬರೋದು ರೆಡ್ಯೂಸ್ ಆಗಿಬಿಡುತ್ತೆ. ಹೀಗೆ ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ. ಸಿಪ್ಪೆ ತೊಗೊಳೋದು, ಚೆನ್ನಾಗಿ ವಾಶ್ ಮಾಡೋದು, ಫೈನ್ ಚಾಪ್ ಮಾಡಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಅದು ಸ್ಮೂದಿ ಥರ ರೆಡಿ ಆಗುತ್ತೆ. ಅದನ್ನು ನಾವು ರಾ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಕ್ಲೆನ್ಸರ್ ಥರ ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ ಬೆಣ್ಣೆ ಅಥವಾ ತುಪ್ಪ ಯೂಸ್ ಮಾಡಬಾರ್ದು, ಇದರಲ್ಲಿ ಅಲೋವೆರಾ ಜೆಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಸಾಜಿಂಗ್ ಏಜೆಂಟ್ ಥರ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಫೇಸ್ ಪ್ಯಾಕ್ ಹಾಕಬೇಕಂದ್ರೆ ಇನ್ಸ್ಟೆಡ್ ಆಫ್ ಮಿಲ್ಕ್ ಪೌಡರ್ ಮುಲ್ತಾನಿ ಮಿಟ್ಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಬೋದು. ಹೀಗೆ ನಾವು ಲ್ಯಾಕ್ಟಸ್ ಆ್ಯಂಡ್ ಸಿಟ್ರಸ್ನ ಸಪ್ರೇಟ್ ಮಾಡ್ತೀವಿ. ಆಯಾ ಸ್ಕಿನ್ನಲ್ಲಿ ಬರೋವಂಥವ್ರು ಆ ಥರದ ಫ್ರೂಟ್ಗಳನ್ನ ಯೂಸ್ ಮಾಡೋದ್ರಿಂದ ಸೀಸನಲ್ ಫ್ರೂಟ್ಸ್ನ ಯಾವುದೇ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ವೈನ್ ಫೇಶಿಯಲ್ ತುಂಬ ಟ್ರೆಂಡಲ್ಲಿದೆ. ಸೊ ಮನೇಲೇ ವೈನ್ ಫೇಶಿಯಲ್ ಮಾಡೋದು ಹೇಳ್ಕೊಡ್ತೀನಿ. ಇದು ಕುಡಿಯುವಂಥ ವೈನ್ ಅಲ್ಲ, ಇದು ಅಂದರೆ ಹೆಲ್ದಿ ವೈನ್, ಅಂದರೆ ನಾವು ಮನೇಲಿ ಮಾಡ್ಕೊಳಕ್ಕಾಗುವಂಥ ವೈನ್ ಫೇಶಿಯಲ್. ಆ ಸೀಸನಲ್ಲಿ ಅಂದರೆ ಅದು ಒಂದು 3 ತಿಂಗಳು ಚೆನ್ನಾಗಿ ಸಿಗುತ್ತೆ.
ಬ್ಲ್ಯಾಕ್ ಗ್ರೇಪ್ಸ್ ತಗೊಳ್ಬೇಕು, ವಿತ್ ಸೀಡ್ ಇರೋಂಥ ತಗೊಳ್ಬೇಕು. ಸೀಡ್ಲೆಸ್ ಗ್ರೇಪ್ಸ್ ಅಲ್ಲಿ ವೈನ್ ಮಾಡೋಕ್ಕೂ ಆಗಲ್ಲ, ಅದು ರಿಸಲ್ಟು ಚೆನ್ನಾಗಿ ಬರಲ್ಲ. ಸೀಡ್ಸ್ ಇರೋಂಥ ಬ್ಲ್ಯಾಕ್ ಗ್ರೇಪ್ ತಗೊಳ್ಬೇಕು. ಒಂದು ಫೇಶಿಯಲ್ಗೆ 8-10 ಗ್ರೇಪ್ಸ್ ಇದ್ರೆ ಸಾಕಾಗುತ್ತೆ, ಬಂಚೆ ಹಾಕ್ಬೇಕಂತೇನಿಲ್ಲ. ಒಂದು 8-10 ಗ್ರೇಪ್ಸ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಿಗೆ ಹಾಕಿ, ಸ್ವಲ್ಪನೇ ನೀರು ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು, ಅದು ಮುಳುಗೋಷ್ಟು ಅಷ್ಟೇ ನೀರು ಹಾಕಿ ಸಿಮ್ಮಲ್ಲಿ ಅದನ್ನು ಕುದಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಲಿಡ್ ಓಪನ್ ಮಾಡಿ ಅದನ್ನು ಕುದಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವಾಗ ಅದು ಕರೆಕ್ಟಾಗಿ ಕುದ್ದಿದೆ ಅಂತ ಗೊತ್ತಾಗುತ್ತೆ, ಐ ಓಪನಿಂಗ್ ಅಂತ ಹೇಳ್ತೀವಿ. ಅಂದರೆ ದ್ರಾಕ್ಷಿ ಬೆಂದಾಗ ಅದು ಸಿಪ್ಪೆ ಓಪನ್ ಆಗಿ ಕಣ್ಣು ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಸ್ವಿಚ್ ಆಫ್ ಮಾಡಿ, ಅಂದರೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆಮೇಲೆ ಅದನ್ನು ಸ್ವಲ್ಪ ಬಿಸಿಲೇನೆ ಸೀವ್ ಅಂತ ಹೇಳ್ತೀವಿ, ಅಂದರೆ ಜಲ್ಡೆ ಥರ ಇರುತ್ತಲ್ಲ, ಆ ಸೀವ್ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ನಾವು ಈ ರೀತಿ ರೊಟೇಷನ್ ಮಾಡಬೇಕು. ಯಾಕೆ ಇದನ್ನು ಹೀಗೆ ಮಾಡ್ತೀವಿ ಅಂತಂದರೆ ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ. ದ್ರಾಕ್ಷಿಯ ಬೀಜದ ಪೊರೆ ಒಂದಿರುತ್ತೆ, ತುಂಬ ಪ್ಲಾಸ್ಟಿಕ್ ಕವರ್ಗಿಂತ ತಿನ್ನಾಗಿರೋ ಒಂದು ಪೊರೆ ಇರುತ್ತೆ. ಅದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ವೈನ್ ಕುಡಿಯೋದ್ರಿಂದ ಹೆಂಗಾಗಿರ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಸೊ ಅದು ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್ ಇಂದ ಬಂದಿರುತ್ತೆ. ನಾವು ಹಿಂಗೆ ಸೀವಲ್ಲಿ ಹಾಕಿ ಮಾಡಿದಾಗ ಏನಾಗುತ್ತೆ ಅಂದರೆ, ಅದು ಮಿಕ್ಸಿಗೆಲ್ಲ ಹಾಕಬಾರ್ದು, ಚೆನ್ನಾಗಿ ಅದನ್ನು ಸೀವ್ ಮಾಡಿದಾಗ ಕೆಳಗಡೆ ಬರುವಂಥ ಎಕ್ಸ್ಟ್ರಾಕ್ಟ್ ಏನಿರುತ್ತೆ, ದಟ್ ಈಸ್ ರಿಯಲ್ ವೈನ್. ನೋಡೋದಕ್ಕೂ ರಿಚ್ ಇನ್ ಕಲರ್, ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಏನು ಎಕ್ಸ್ಟ್ರಾ ಮಿಕ್ಸ್ ಮಾಡೋ ನೆಸೆಸರಿ ಇಲ್ಲ. ಅದನ್ನೇ ಕಾಟನಲ್ಲಿ ತೊಗೊಂಡು ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಮಸಾಜ್ ಕೊಟ್ಕೊಳ್ಬೇಕು. ಇಲ್ಲಿ ತೈಲಗಳನ್ನು ಯೂಸ್ ಮಾಡ್ಬೋದು. ಬೆಣ್ಣೆ ಇಷ್ಟ ಇಲ್ಲ ಅನ್ನೋರು ಕ್ಷೀರಫಲ ತೈಲ ಅಥವಾ ಕುಂಕುಮಾದಿ ತೈಲ, ಎಲಾದಿ ತೈಲಗಳನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೋದು. ಆಮೇಲೆ ಪ್ಯಾಕ್ ಹಾಕ್ಕೊಳ್ಬೇಕಂದ್ರೆ ಇದರಲ್ಲಿ 2 ಥರ. ಒಂದು ಯಾರ್ದು ಡ್ರೈ ಸ್ಕಿನ್ ಇರುತ್ತೋ ಅವರು ಮಿಲ್ಕ್ ಪೌಡರ್ ಜೊತೆ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಳ್ಬೋದು. ಕಡಲೆ ಹಿಟ್ಟಿನ ಜೊತೆನೂ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಬೋದು. ಎಕ್ಸ್ಟ್ರೀಮ್ ಆಯಿಲಿ ಅಥವಾ ಪಿಂಪಲ್ ಇರೋ ಅಂಥವ್ರು ಅವರು ಮುಲ್ತಾನಿ ಮಿಟ್ಟಿನ ಹಾಕಿ ಫೇಸ್ ಪ್ಯಾಕ್ ಹಾಕ್ಕೊಳ್ಬೋದು. ಸೊ ಹೀಗೆ ಮನೇಲೇ ವೈನನ್ನು ತಯಾರಿಸ್ಬೋದು, ಅದ್ರ ಜೊತೆ ವೈನ್ ಫೇಶಿಯಲ್ನ ಕೂಡ ತಯಾರಿಸ್ಬೋದು. ಸೊ ನಾನ್ ಆಲ್ಕೋಹಾಲಿಕ್ ವೈನ್ ಇದು. ಸೊ ಇದನ್ನು ನಾವು ಅಂದರೆ ಬಾಟಲಲ್ಲಿ ಅಂದರೆ ಸ್ಟೋರ್ ಮಾಡಿ ಇಟ್ಕೊಂಡು ಸ್ವಲ್ಪ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಯಾವಾಗ ಬೇಕಾದ್ರೂ ಹೆಲ್ತ್ ಡ್ರಿಂಕ್ ಆಗಿ ಕೂಡ ಕುಡಿಬೋದು. ಸೊ ವೈನ್ ಫೇಶಿಯಲ್, ಬರೀ ಫೇಶಿಯಲ್ ಮಾತ್ರ ಅಲ್ಲ, ವೈನ್ ಹೇರ್ ಸ್ಪಾ ಕೂಡ ನಾವು ಮಾಡ್ತೀವಿ. ಅದು ಕೂಡ ತುಂಬ ಒಳ್ಳೆಯದು. ಯಾರಿಗೆಲ್ಲ ತುಂಬ ಒಳ್ಳೆಯದು. ಅದು ಹೇರ್ ಡ್ಯಾಂಡ್ರಫ್ ರೆಡ್ಯೂಸ್ ಆಗುತ್ತೆ, ಹೇರ್ ಹೆಲ್ದಿ ಆಗುತ್ತೆ, ಲಕ್ಷರಸ್ ಶೈನ್ ಬರುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಕಲರ್ ಚೇಂಜ್ ಆಗೋದಕ್ಕೆ ಡಿಫ್ರೆಂಟ್ ಟೆಕ್ನಿಕ್ ಯೂಸ್ ಮಾಡಿ, ಬರ್ಗ್ಯಾಂಡಿ ತರ ಬರುತ್ತೆ. ನೋಡೋದಕ್ಕೆ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ, ಸನ್ಲೈಟ್ ಬಿದ್ದ ತಕ್ಷಣ ಅದು ಬರ್ಗ್ಯಾಂಡಿ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾರಿಗೆಲ್ಲ ಟಿಪಿಕಲ್ ಅಂದ್ರೆ ಹೇರ್ ಕಲರ್ನೇ ಮಾಡ್ಕೊಳ್ಬೇಕು ಮನೇಲಿ ಅಂತ ಇಂಟ್ರೆಸ್ಟ್ ಇರುತ್ತೋ ಅವರು ವೈನನ್ನು ಯೂಸ್ ಮಾಡಿಕೊಂಡು ಹೇರ್ ಕಲರ್ ಮಾಡೋವಂಥ ಟೆಕ್ನಿಕ್ನ ಕೂಡ ಹೇಳ್ಕೊಡ್ತೀನಿ. ನೀವೇನು ವೈನನ್ನು ನನಗೆ ಹೇಳ್ದಂಗೆ ಪ್ರಿಪ್ರೇಷನ್ ಮಾಡಿಟ್ಟಿರ್ತೀರಲ್ಲ, ಅದು ಸ್ವಲ್ಪ ಬಿಸಿ ಇರುವಾಗಲೇ ಇದಕ್ಕೆ ಮೆಹಂದಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿನೇ ಇಟ್ಬಿಡಬೇಕು. ಬೆಳಿಗ್ಗೆ ಎದ್ದು ಅದನ್ನು ಹೇರ್ಗೆ ಅಪ್ಲೈ ಮಾಡಿಕೊಂಡು 20 to 30 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡಿದರೆ ಸಾಕು, ನ್ಯಾಚುರಲ್ ಬರ್ಗಂಡಿ ಹೇರ್ ನಿಮ್ದಾಗುತ್ತೆ. ಖಂಡಿತವಾಗ್ಲೂ ಇದನ್ನು ಮನೇಲಿ ಟ್ರೈ ಮಾಡಿ. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಚಿಕ್ಕ ಪ್ರಾಯದಲ್ಲೇ ಬಿಳಿ ಕೂದಲು ಬಂದಿದೆ ಅಂತಂದರೆ ವೆರಿ ಈಸಿ ಸ್ಟೆಪ್ಸ್ ಅಂತ ಹೇಳ್ತೀವಿ. ಬಟ್ ಅಭ್ಯಂಗಶಾಸ್ತ್ರದಲ್ಲಿ ನೀವು ಯಾವುದೇ ರೀತಿಯ ಹೇರ್ ಪ್ಯಾಕ್ ಹಾಕೊಳ್ತೀರ ಅಂದರೆ 8 ಅವರ್ಸ್ ಮುಂಚೆನೇ ಎಣ್ಣೆ ಹಚ್ಚಿರಲೇಬೇಕು ತಲೆಯಲ್ಲಿ. ಫಸ್ಟ್ ಆಫ್ ಆಲ್ ಗ್ರೇ ಹೇರ್ ಯಾತಕ್ಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದು ಅಂತಂದರೆ, ಬಿಳಿ ಕೂದಲು ಬರುತ್ತೆ. ಸೊ ಅದಕ್ಕೆ ಹೋಗಿ ಎಲ್ಲೋ ಡರ್ಮಟಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ವರ್ಕ್ ಆಗಲ್ಲ. ಕಂಡೀಷ್ನಿಂಗ್, ಸ್ಮೂತ್ನಿಂಗ್, ಡ್ಯಾಂಡ್ರಫ್ ರಿಡಕ್ಷನ್, ಸ್ಪ್ಲಿಟ್ ಎಂಡ್ ರಿಡಕ್ಷನ್ ಅಟ್ ಎ ಟೈಮಲ್ಲಿ ಆಗುತ್ತೆ. ಅದನ್ನು ನಾವು ಹೇರ್ಗೆ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ನ್ಯಾಚುರಲ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೈಂಟ್ಸಿಗೆ ನಾವು ಮಾಡೋದು ಆ ಸರ್ವಿಸ್ನೇ ಮಾಡಲ್ಲ, ಯಾಕಂದರೆ ನನ್ನನ್ನು ನಂಬಿ ಬಂದಿರ್ತಾರೆ. ಅವ್ರ ಹತ್ರ ದುಡ್ಡು ತೊಗೊಂಡು ನನಗೆ ವಿಷ ಅಂತ ಗೊತ್ತಿದ್ರು ಇದನ್ನು ಕೊಡೋದು ನನಗೆ ಇಷ್ಟ ಆಗಲ್ಲ. ಹೌದು, ಇಂಟರ್ನೆಟಲ್ಲೆಲ್ಲ ನೋಡ್ದಂಗೆ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಸ್ಕ್ವೀಸ್ ಮಾಡಿ ಬರೀ ಜೆಲ್ ಮಾತ್ರ ತೊಗೊಂಡು ಮಾಡೋದು ಫೂಲಿಶ್ನೆಸ್. ಆವಾಗ ಯಾರಿಗೂ ಬಿಳಿ ಕೂದಲು ಬರ್ತಾ ಇರಲಿಲ್ಲ ಜಾಸ್ತಿ. ಇತ್ತೀಚೆಗೆ ಯಾಕೆ ಮಕ್ಕಳಲ್ಲಿ ಬರ್ತದೆ ಅಂದರೆ